ನಮಸ್ತೆ ಮೇಡಮ್. ನಾವು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ರು. ನೀವು ಕಬ್ಬಿನ ಹಾಲು ಜ್ಯೂಸ್ ಕುಡಿತಾ ಇದ್ದೀರಲ್ಲ, ಕಬ್ಬಿನ ಹಾಲು ಜ್ಯೂಸು ಹೀಟ್ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಬದಲು ಐಸ್ ಕ್ರೀಮ್ ತಿನ್ಬೋದಲ್ಲ ಮೇಡಮ್? ನಿಜ ಹೇಳ್ಬೇಕು ಅಂತಂದ್ರೆ ಐಸ್ ಕ್ರೀಮೇ ಹೀಟು. ಯಾಕಪ್ಪ ಅಂತಂದ್ರೆ ಅದು ಮುಟ್ಟಕ್ಕೆ ತಣ್ಣಗಿರ್ಬೋದು, ಆದ್ರೆ ಅದ್ರಲ್ಲಿ ಯೂಸ್ ಮಾಡಿರುವಂತಹ ಪ್ರಿಸರ್ವೇಟಿವ್ಸ್, ರಿಫೈನ್ಡ್ ಶುಗರು, ಸಕ್ಕರೆ ಎಲ್ಲ ತುಂಬಾನೇ ಡೇಂಜರಸ್ ಹೆಲ್ತ್ಗೆ. ಇದು ಆಯುರ್ವೇದದಲ್ಲೂ ಕೂಡ ಒಳ್ಳೆ ಉಲ್ಲೇಖ ಇದೆ. ಅಂತಂದ್ರೆ ಮಧುರ, ಸ್ನಿಗ್ಧ, ಶೀತಲ, ಗುರು ಅಂತಂದ್ರೆ ಇವೆಲ್ಲ ಗುಣಗಳನ್ನ ತಿಳಿಸ್ಕೊಡುತ್ತೆ. ಮಧುರ ಅಂತಂದ್ರೆ ಸ್ವೀಟ್ ಆಗಿದೆ ಇದ್ರ ಟೇಸ್ಟ್ ಅಂತ. ಗುರು ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆಗೆ, ಪಾಚನ ಕ್ರಿಯೆಗೆ ಸ್ವಲ್ಪ ಹೆವಿ ಆಗಿದೆ ಅಂತನ್ನುವಂತಹ ಅರ್ಥ. ಮತ್ತೆ ಸ್ನಿಗ್ಧ ಅಂತಂತಂದ್ರೆ ತುಂಬಾನೇ ಒಳ್ಳೆ ಲ್ಯಾಕ್ಸೇಟಿವ್ ಅಂತ ಅರ್ಥ. ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ ಅಂತನ್ನುವಂತಹ ಅರ್ಥ ಕೊಡುತ್ತೆ. ಅದ್ರ ಜೊತೆಗೆ ಶೀತಲ ಅಂತನ್ನುವಂತಹ ಅರ್ಥ ಅಂದ್ರೆ ತಂಪು ಅಂತ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಕುಡಿಯಕ್ಕೆ ಮಾಡಿಸಿದಂತ ಒಂದು ಡ್ರಿಂಕ್ ಅಂತಂದ್ರೆ ಈ ಕಬ್ಬಿನ ಹಾಲು ತುಂಬಾನೇ ಒಳ್ಳೇದು. ಎಲ್ಲದ್ರ ಜೊತೆಗೆ ನಮ್ಮ ಹಾರ್ಟ್ಗೆ, ಕಿಡ್ನಿಗೆ, ಬ್ರೈನ್ಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೆಯ ಔಷಧಿಯನ್ನ ಕೂಡ ಆಗಿ ಬಳಸ್ತಾರೆ ಇದನ್ನ ಆಯುರ್ವೇದದಲ್ಲಿ. ಹಾಗಾಗಿ ಇದು ಹೀಟ್ ಅಲ್ಲ, ಇದು ತಂಪು. ಖಂಡಿತವಾಗಿಯೂ ಮಧ್ಯಾಹ್ನದಂತೂ ಕುಡಿಯಕ್ಕೆ ತುಂಬಾನೇ ಒಳ್ಳೆ ಡ್ರಿಂಕ್ ಇದು.